ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ತಾಲೂಕು ಸಮಾವೇಶ ಹಾಗೂ ಬಿಸಿ ಅಲೆ ಅತಿಮೇಳ ಅರಿವು ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಅವರು ಭೇಟಿ ನೀಡಿ ಉದ್ಘಾಟಿಸಿ ತದನಂತರ ಮಾತನಾಡಿದರು. ಅತಿಯಾದ ಪ್ಲಾಸ್ಟಿಕ್ ಬಳಸುವಿಕೆ ಭೂಕಂಪಕ್ಕೆ ಕಾರಣವಾಗುತ್ತಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸಬಾರದು ಎಂಬ ದೃಢ ಸಂಕಲ್ಪ ನಮ್ಮಲ್ಲಿ ಇರಿಸಿಕೊಳ್ಳಬೇಕು. ಅತಿಯಾದ ಬಿಸಿಲು ಸಹ ಪ್ರಕೃತಿ ವಿಕೋಪಕ್ಕೆ ಒಂದು ಮೂಲ ಕಾರಣವಾಗಿದೆ. ಶಿಕ್ಷಕರು ಮನಸ್ಸು ಮಾಡಿದ್ರೆ ಮಾತ್ರ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧ ಮಾಡಲು ಸಾಧ್ಯ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯೋಗೇಶ್, ಪ್ರೊ ಎಸ್ ರೇವಣ್ಣ ಸೇರಿದಂತೆ ಮತ್ತಿತರ ಮುಖ್ಯಸ್ಥರು ಭಾಗಿಯಾಗಿದ್ದರು. ನಾನು ಮೊನ್ನೆ ನಮ್ಮ ಬಾಬು ಹತ್ರ ಮಾತಾಡ್ತಿದ್ದಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದೊಂದು ವಿಚಾರನ ಯಾಕೆ ಸೇರಿಸಬಾರ್ದು? ಇಲ್ಲ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಬರ ಬರ್ತದೆ, ಫ್ಲಡ್ ಬರ್ತದೆ, ಭೂಕಂಪ ಬರ್ತದೆ, ಇಂಥವು ಮಾತ್ರ ಡಿಸಾಸ್ಟರ್ ಸೇರಿಸ್ಕೊಂಡಿದ್ದಾರೆ ಹೊರತು ಈ ಹೀಟ್ ವೇವ್ಸ್ ಅಂತಕ್ಕಂಥದ್ದು ಡಿಸಾಸ್ಟರ್ ವಿಪತ್ತು, ಇದು ಕೂಡ ಒಂದು ರಾಷ್ಟ್ರೀಯ ವಿಪತ್ತು, ರಾಜ್ಯ ವಿಪತ್ತು ಅಥವಾ ನೈಸರ್ಗಿಕ ವಿಪತ್ತು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಂದ್ರೆ ಈ ಡಿಸಾಸ್ಟರ್ ಅನ್ನೋದು ಕೂಡ ಈಗ ನಮಗೆ ನಮ್ಮ ಮಕ್ಕಳುಗಳಿಗೂ ಗೊತ್ತಿಲ್ಲ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಕ್ಕೂ ಗೊತ್ತಿಲ್ಲ, ಇದೇನು ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಈ ದಿಸೆಯಲ್ಲಿ ನಮ್ಮ BJS ಏನು ಘಟಕ ಈ ಮೊದಲು ಇದು ಮೊಟ್ಟ ಕಾರ್ಯಕ್ರಮ ಅಂತ ಅನ್ಕೊಂತೀನಿ ಬಾಬು. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಹೇಳಿದ್ರು, ಇಲ್ಲ ನಿಜ ಹೀಟ್ ವೇವ್ಸ್ ಜನಕ್ಕೆ ನಮಗೂ ಗೊತ್ತಿಲ್ಲ, ನಮ್ಮ ಸುತ್ತಮುತ್ತ ಇರೋರ್ಗೂ ಹೀಟ್ ವೇವ್ಸ್ ಅಂತ ಏನು ಅಂತಲೂ ಗೊತ್ತಿಲ್ಲ. ಆ ಪ್ರಯತ್ನವನ್ನು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅವ್ರ ಮುಖಾಂತರ ನಿಮಗೆ ಹೆಚ್ಚಿನ ಪ್ರಮಾಣದ ಸಂಪನ್ಮೂಲವನ್ನು ತಿಳುವಳಿಕೆಯನ್ನು ಹೇಳೋಕ್ಕೆ ಒಂದು ಒಂದು ಸಾಂಘಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನ ಮಾಡಿದ್ದಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇದು ಎಲ್ಲರಿಗೂ ಕೂಡ ಶೇರ್ ಆಗಬೇಕು. ಬರೀ ನಿಮ್ಮ ತಲೆ ಒಳಗೆ ತಿಳ್ಕೊಂಡು ಹೋಗೋದೇ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರಿಗೂ ಈ ಮಾಹಿತಿಯನ್ನು ಕೊಡೋದ್ರ ಮೂಲಕ ನಾವು ನಿಜಕ್ಕೂ ಕೂಡ ಪ್ರತಿದಿನ ಕಲಿಯೋದ್ರ ಮುಖಾಂತರ ನಾವು ಏನು ಕಲ್ತಿದೀವ ಆ ಕಲ್ತಿದ್ದನ್ನು ನನ್ನ ಸುತ್ತಮುತ್ತ ಇರ್ತಕ್ಕಂಥ 4 ಜನಕ್ಕೆ ತಿಳುವಳಿಕೆ ಕೊಡೋದ್ರ ಮೂಲಕ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದ್ರ ಮೂಲಕ ನಾನು ಪದೇ ಹೇಳ್ತೀನಿ, ದಯಮಾಡಿ ನಮ್ಮ ರೇವಣ್ಣ ಸರ್, ಬಾಬು ಬೇಜಾರು ಮಾಡ್ಕೋಬೇಡಿ. ಇದ್ರ ಜೊತೆಗೆ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದಿದೆ, ಅದನ್ನು ನಾನು ಈಗಾಗಲೇ ಮಾತಾಡಿದ್ದೀನಿ, ಪದೇ ಹೇಳ್ಬಾರ್ದು. ನಾನು ಏನು ಹೇಳೋದು ಅಂದರೆ ಚೈಲ್ಡ್ ಮ್ಯಾರೇಜು ಮತ್ತು ಈ ಡಿಸ್ಕ್ರಿಮಿನೇಷನ್, ಈ ಕಾರ್ಯಕ್ರಮಕ್ಕೂ ತಾವು 90% ಜ್ಞಾನ ವಿಜ್ಞಾನ ಕೊಟ್ಟರೆ 10% ಇದನ್ನು ಮಾಡಿದ್ರೆ ನನ್ನ ಫುಲ್ ಸಪೋರ್ಟ್ ನಿಮಗೆ ಸಿಗ್ತದೆ. ಇವೆಲ್ಲ ಕಾರ್ಯಕ್ರಮದಲ್ಲೂ ಕೂಡ ನನ್ನಿಂದ ಏನು ಸಾಧ್ಯನೋ ಅಷ್ಟೆಲ್ಲ ಸಪೋರ್ಟನ್ನು ಬೆಂಬಲವನ್ನು ನಿಮಗೆ ನೀಡ್ತೀನಿ ಅಂತ ಹೇಳ್ತಾ ಎಲ್ಲರೂ